ಪಾಕ್ ಅಕ್ಯುಪೈಡ್ ಕಾಶ್ಮೀರ ಪಿಒಕೆ ಅಕ್ಷರಶಃ ಜ್ವಾಲೆಯಂತೆ ಉರಿತಾ ಇದೆ. ಯಾವ ಪಾಕಿಸ್ತಾನ ಅದನ್ನು ರಕ್ಷಣೆ ಮಾಡಬೇಕಾಗಿತ್ತು ಅದನ್ನು ನಿರ್ನಾಮ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತದ ಮೇಲೆ ದಾಳಿ ಮಾಡಿ ಅದನ್ನು ಆಕ್ರಮಣ ಮುಖಾಂತರ ಒಂದು ರೀತಿಯಾದಂಥ ದಾಳಿಯ ಮುಖಾಂತರ ವಶಪಡಿಸಿಕೊಂಡು ಹೋಗಿದ್ದಂತಹ ಇದೇ ಪಿಒಕೆಯನ್ನು ಇವತ್ತು ಪಾಕಿಸ್ತಾನದ ಕೃಪಾಪೋಷಿತ ಸೇನೆ ಏನಿದೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಲ್ಲಿ ಜನರನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಮಾಡ್ತಾ ಇದೆ, ಪ್ರತಿಭಟನೆಗಳನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಮಾಡ್ತಿದೆ, ಜನರನ್ನು ಸಾಯಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ, ಅಲ್ಲಿರುವಂತಹ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ, ಅಲ್ಲಿರುವಂಥ ಸಂಪನ್ಮೂಲಗಳನ್ನು ಖಾಲಿ ಮಾಡೋ ವಿನಾಶದ ಹಂತಕ್ಕೆ ಪಾಕಿಸ್ತಾನ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಕಳೆದ ಒಂದೂವರೆ ತಿಂಗಳಿಂದ ಆಗ್ತಾ ಇರುವಂಥ ಈ ಪ್ರತಿಭಟನೆಯ ಭಾಗವಾಗಿ ಅನೇಕ ಜನ ಪಿಒಕೆಯ ನಾಗರಿಕರು ಮೃತಪಟ್ಟಿದ್ದನ್ನು ನೋಡಿದ್ದೀವಿ, ಜನಸಾಮಾನ್ಯರು ಮೃತಪಟ್ಟಿದ್ದನ್ನೆಲ್ಲ ನೋಡಿದ್ದೀವಿ. ಇದು ಕೇವಲ ಮೊದಲ ಬಾರಿ ಅಂತಲ್ಲ. 1947ರಲ್ಲೇ ಪಾಕಿಸ್ತಾನ ಇಂಥದ್ದೊಂದು ದಾಳಿ ಮಾಡುವ ಮುಖಾಂತರ ಪಿಒಕೆ ಜನರ ಮೇಲೆ ಅತ್ಯಾಚಾರ ಮಾಡಿದ್ದು, ಪಿಒಕೆ ಜನರ ಮೇಲೆ ಅನಾಚಾರ ಮಾಡಿದ್ದು, ಪಿಒಕೆ ಜನರನ್ನು ಬಗ್ಗು ಬಡಿಯುವ ಪ್ರಯತ್ನವನ್ನು ಮಾಡಿದ್ದನ್ನೆಲ್ಲ ನೋಡಿದ್ದೀವಿ. ಅವತ್ತಿನಿಂದ ಶುರುವಾದಂತಹ ಈ ಪಯಣ ಇಲ್ಲಿಯ ತನಕವೂ ಕೂಡ ಮುಂದುವರಿತಾ ಇದೆ. ಹೀಗಾಗಿ ಪಾಕಿಸ್ತಾನದ ಈ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಪಿಒಕೆ ಜನ ಇವತ್ತು ನಿರ್ಧಾರ ಮಾಡಿ ನಮಗೆ ಸ್ವತಂತ್ರ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಭಾರತಕ್ಕೆ ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮನ್ನು ಸ್ವತಂತ್ರವಾಗಿ ಬಿಡಿ ಅಂತ ಪಿಒಕೆಯ ಹೋರಾಟಗಾರರು ಹೇಳ್ತಾ ಇರೋದು. ಹಾಗಾದರೆ ಏನಿದು ಪಾಕಿಸ್ತಾನದ ಮಾಸ್ಟರ್ ಪ್ಲಾನು? ಮುನೀರ್ ಅವರ ಕೃಪಾಪೋಷಿತ ಸೇನೆ ಇಂಥದ್ದೊಂದು ದಾಳಿ ಮಾಡೋದಕ್ಕೆ, ಸಾಮೂಹಿಕ ಹತ್ಯೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತೆ. ಏನಿದು ನೋಡೋಣ. ಪಾಕ್ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ನಿಂದ ಭೀಕರ ನರಮೇಧದ ಒಂದು ಸಂಚು ಹಾಕ್ಕೊಳ್ತಾ ಇದ್ದಾರೆ. ಎಲ್ಲಿ? ಪಿಒಕೆಯಲ್ಲಿ. ನದಿ ನೀರನ್ನು ಸಂಪನ್ಮೂಲ ಏನಿದೆ ಅದನ್ನು ಸಂಪೂರ್ಣವಾಗಿ ಕೆಂಪಾಗಿಸುವುದಕ್ಕೆ ಮುನೀರ್ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ. ಎಲ್ಲಿ? ಇದೇ ಪಿಒಕೆಯಲ್ಲಿ ಅಂತ. ಜಂಟಿ ಅವಾಮ್ ಆ್ಯಕ್ಷನ್ ಕಮಿಟಿ ನೇತೃತ್ವದಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆ, ಅದನ್ನು ಹತ್ತಿಕ್ಕೋದಕ್ಕೆ ಸೇನಾ ಮುಖ್ಯಸ್ಥ ಮಾರ್ಷಲ್ ಅಸಿಮ್ ಮುನೀರ್ ನೇತೃತ್ವದಲ್ಲಿ ಭಾರೀ ಸಶಸ್ತ್ರ ಪಡೆಗಳನ್ನೆಲ್ಲ ನಿಯೋಜನೆ ಮಾಡಲಾಗ್ತಾ ಇದೆ. ಬೆಲೆ ಏರಿಕೆ, ಬೇರೆ ಬೇರೆ ಕಾರಣಗಳಿಗಾಗೆಲ್ಲ ಹೋರಾಟ ಮಾಡಲಾಗ್ತಾ ಇದೆ. ಈಗಾಗಲೇ ಒಂದು 30ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದನ್ನು ನೋಡಿದ್ದೇವೆ. ಜುಲೈ 15ನೇ ತಾರೀಕಿಗೆ ಅಂದರೆ ಇವತ್ತು ಮುಜಾಫರಾಬಾದ್ ಚಲೋ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಹೆಚ್ಚುವರಿ ಸೈನ್ಯವನ್ನೆಲ್ಲ ನಿಯೋಜನೆ ಮಾಡಲಾಯಿತು. ಈ ದೌರ್ಜನ್ಯವನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಭಾರತದಲ್ಲಿ ಆಯ್ತಲ್ಲ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅದಕ್ಕೆ ಹೋಲಿಕೆ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅಂದರೆ ಈ ಪ್ರತಿಭಟನೆ, ಇವತ್ತು ಆಗುವಂಥ ಪ್ರತಿಭಟನೆಗೆ ಮುನೀರ್ ಅವರ ಆದೇಶದ ಮೇರೆಗೆ 4000 ಫೆಡರಲ್ ಕಾನ್ಸ್ಟೇಬಲರಿ ಸಿಬ್ಬಂದಿ, 7 ವಿಂಗ್ಸ್ ಪಾಕಿಸ್ತಾನ್ ರೇಂಜರ್ಸ್ ಪಡೆಗಳನ್ನು ಪಿಒಕೆಯಲ್ಲಿ ನಿಯೋಜನೆ ಮಾಡಲಾಗಿತ್ತಂತೆ. ಅಂದರೆ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನ ಇದು. ಜಂಟಿ ಅವಾಮಿ ಆಕ್ಷನ್ ಕಮಿಟಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಭಯೋತ್ಪಾದನಾ ನಿಗ್ರಹ ಕಾಯ್ದೆಯಡಿ ಇದನ್ನೆಲ್ಲ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ನೀವು ನೋಡಿ, ನಾನು ಅವಾಗಲೇ ಹೇಳಿದೆ 1947ರಲ್ಲಿ ಕಬಾಲಿ ಆಕ್ರಮಣ ಆಯ್ತಲ್ಲ, ಈ ಕಬಾಲಿ ಆಕ್ರಮಣ ಆದಂತಹ ಸಮಯದಲ್ಲೇ ಅಲ್ಲಿಂದನೇ ಈ ದೌರ್ಜನ್ಯದ ಈ ಬೀಜ ಶುರುವಾಗ್ತಾ ಬಂದಿತ್ತು. ಅದಾದ ನಂತರ ರಾಜಕೀಯ ಹಕ್ಕುಗಳ ಹಗರಣವನ್ನು 1974ರಲ್ಲಿ ಮಾಡ್ತಾರೆ. ಪಿಒಕೆ ಅನ್ನೋದು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅನ್ನೋದನ್ನು, ಪ್ರತಿಯೊಬ್ಬರು ಒಪ್ಪಬೇಕು ಅನ್ನೋದನ್ನು, ಅದನ್ನು ಆದೇಶದ ಮುಖಾಂತರ ತರುವ ಪ್ರಯತ್ನ ಭಾಗವಿ 74ರಲ್ಲಿ ಆಯಿತು. ಅದಾದ ನಂತರ ದೌರ್ಜನ್ಯ, ಅತ್ಯಾಚಾರಗಳು, ಪ್ರತಿಭಟನೆ ತಡೆಯೋದು ಎಲ್ಲವೂ ಕೂಡ ಆಯಿತು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಪರಿಸ್ಥಿತಿ. ಮತ್ತೊಂದು, ವತನ್ ಯಾ ಕಫನ್, ಎದೆಯೊಡ್ಡಿ ನಿಂತ ಪಿಒಕೆ ಜನ. ಇದಕ್ಕೆ ಬಗ್ತಾ ಇಲ್ಲ ಪಿಒಕೆಯ ಜನ, ಯಾವುದೇ ಕಾರಣಕ್ಕಾಗಿ ಬಗ್ತಾ ಇಲ್ಲ. ಜಂಟಿ ಅವಾಮಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಕ್ಕಾಗಿ. ಯಾಕಂದರೆ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಪಿಒಕೆ ಜನ ಇರೋದು. ಈ ಕಾರಣಕ್ಕಾಗಿ ಇಂಥದ್ದೊಂದು ಹೋರಾಟಗಳೆಲ್ಲ ಆಗ್ತಾ ಇದೆ. ಹಣದುಬ್ಬರದ ವಿರುದ್ಧ ಬೇರೆ ಬೇರೆ ಕಾರಣಕ್ಕಾಗೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ರಾವಲ್ಕೋಟ್ನ ಈದ್ಗಾ ಮೈದಾನದಲ್ಲಿ ಒಂದು 80,000 ಜನ ಎಲ್ಲ ಸೇರಿದ್ರು. ಅಲ್ಲಿ ಈ ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ಮುಖಂಡ ಸರ್ದಾರ್ ಅವಾಮ್ ಖಾನ್ ಅವರೆಲ್ಲ ಮಾತನಾಡಿದ್ರಲ್ಲಿ, ಇದು ಅಜಾದಲ್ಲ, ಆಕ್ರಮಿತ ಪ್ರದೇಶ ಇದು. ಪಾಕಿಸ್ತಾನ ಇದನ್ನು ಸ್ವತಂತ್ರ ಕಾಶ್ಮೀರ ಅಂತ ಜಗತ್ತಿಗೆ ಸುಳ್ಳು ಹೇಳುತ್ತೆ, ಆದರೆ ಇದು ಸ್ವತಂತ್ರ ಅಲ್ಲ, ವಿವಾದಿತ ಅಲ್ಲ, ಬದಲಿಗೆ ಪಾಕಿಸ್ತಾನ ಬಲವಂತವಾಗಿ ವಶಪಡಿಸಿಕೊಂಡಿರುವಂಥ ಆಕ್ರಮಿತ ಪ್ರದೇಶ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಅದು ಮುಂದುವರೆದವರು ಒಂದು ಮಾತು ಹೇಳ್ತಾರೆ, ಭಯೋತ್ಪಾದನೆಯ ಸತ್ಯದ ಹೂರಣ ಬಯಲಾಗ್ತಾ ಇದೆ. ಪಾಕ್ ಸೇನೆ ಹಕ್ಕು ಕೇಳುವ ನಾಗರಿಕರನ್ನು ಭಯೋತ್ಪಾದಕರು ಅಂತ ಎಲ್ಲ ಕರೀತಾ ಇದೆ. ಇದೇ ಪಾಕಿಸ್ತಾನ ಸೇನೆ ಈ ಹಿಂದೆ ಕಾಶ್ಮೀರಿಗಳ ಕೈಗೆ ಬಂದೂಕುಗಳನ್ನು ಕೊಟ್ಟು ಜಿಹಾದ್ ಹೆಸರಿನಲ್ಲಿ ದುರುಪಯೋಗ ಮಾಡಿಕೊಂಡಿತ್ತು. ಇದೀಗ ನಮ್ಮನ್ನು ಉಗ್ರರಂತ ಕರಿತೀರಾ ಅಂತ ಅವರೆಲ್ಲ ಈ ಭಯೋತ್ಪಾದಕತೆಯ ಮುಖವಾಡವನ್ನೆಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಅದಾದ ನಂತರ ಅವರು ಹೇಳ್ತಾ ಇದ್ದಾರೆ, ಸ್ಥಳೀಯ ರಾಜಕಾರಣಿಗಳು ಪಾಕ್ ಮಿಲಿಟರಿಯ ಬೂಟ್ ಎಲ್ಲ ನೆಕ್ತಿದ್ದಾರೆ ಅಂತ ಟೀಕೆ ಮಾಡಿದರು. ನಮಗೆ ಪಾಕಿಸ್ತಾನದ ಆಡಳಿತ ಯಾವುದೇ ಕಾರಣಕ್ಕೂ ಬೇಡ, ನಮಗೆ ಒಂದು ಸ್ವತಂತ್ರ ದೇಶ ಬೇಕು, ಸಾರ್ವಭೌಮತ್ವ ಎಲ್ಲ ಬೇಕು ಅಂತ ಟೀಕೆ ಟಿಪ್ಪಣಿ ಮಾಡಿ ಪ್ರಯತ್ನದ ಭಾಗವಾಗಿ ಇದೀಗ ಎದೆ ಒಡ್ಡಿ ನಿಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ, ಲಷ್ಕರ್ ಎ ತೈಬಾ ಉಗ್ರರ ತಾಲೀಮ್ ಕೂಡ ಆಗ್ತಾ ಇದೆ. ಎಲ್ಲಿ? ಯಾವ ಭಯೋತ್ಪಾದಕರ ವಿಚಾರದಲ್ಲಿ
ನಾವು ಯಾರಿಗೂ ರಕ್ಷಣೆ ಕೊಟ್ಟಿಲ್ಲ, ಏನಿಲ್ಲ, ಶಾಂತಿ ದೂತನಾಗಿ ಯಾವ್ರ ನಡುವೆ, ಅಮೆರಿಕ ಇರಾನ್ ನಡುವೆ ಶಾಂತಿ ದೂತನಾಗಿ, ಆದರೆ ತನ್ನದ್ದೇ ನೆಲದಲ್ಲಿ ಭಯೋತ್ಪಾದಕರಿಗೆ ಆಶ್ರಯ, ಅವರಿಗೆ ತರಬೇತಿ ಅಂತೆ. POKಯ ಮಂಗಳಾ ಜಲಾಶಯದಲ್ಲಿ ಉಗ್ರರಿಗೆ ವಿಶೇಷವಾದಂತಹ ತರಬೇತಿ ಕೊಡ್ತಾ ಇದ್ದಾರೆ. ಅವರಿಗೆ ಬೇಕಾದಂತಹ ತರಬೇತಿ ಎಲ್ಲವನ್ನು ಕೂಡ ಕೊಡೋ ಪ್ರಯತ್ನ ಆಗ್ತಾ ಇದೆ. ಲಷ್ಕರ್ ಎ ತೈಬಾ ಉಗ್ರರಿಂದ ಜಲ ಆಧಾರಿತ ಕಾರ್ಯಾಚರಣೆ ಎಲ್ಲ ತಾಲೀಮು ಆಗ್ತಾ ಇದೆ. ಮಂಗಳಾ ಜಲಾಶಯದಲ್ಲಿ ಆಗ್ತಾ ಇರುವಂಥ ತರಬೇತಿ ಇದು. ಜಲಯುದ್ಧದ ಬಗ್ಗೆ, ಈಜು ತರಬೇತಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಕೆಲವೊಂದಿಷ್ಟು ವಿಡಿಯೋಗಳೆಲ್ಲ ಬಂತು. ಲಷ್ಕರ್ ಎ ತೈಬಾ ಉಗ್ರರು ಮಂಗಳಾ ಜಲಾಶಯದ ನೀರಿನಲ್ಲಿ ಕಮಾಂಡೋ ಮಾದರಿ ಈಜು ಮಾಡ್ತಿದ್ದಾರೆ. ಜಲಾವೃತ ದಾಳಿ, ಬೋಟ್ಗಳ ಮುಖಾಂತರ ತೀರಕ್ಕೆ ಇಳಿಯುವಂತಹ ಕಠಿಣ ತರಬೇತಿ ಎಲ್ಲ ಮಾಡ್ತಾ ಇದ್ದಾರೆ. ಅದಾದ ನಂತರ ಅಮೆರಿಕಾದಿಂದ ಜಾಗತಿಕ ಉಗ್ರ ಅಂತ ಘೋಷಣೆಯಾಗಿರುವಂಥ ಲಷ್ಕರ್ ಕಮಾಂಡರ್ ಹ್ಯಾರಿಸ್ ದಾರ್ ಈ ಜಲಾಶಯದಲ್ಲಿ ಹೊಸ ಉಗ್ರರನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ. ಭಾರತಕ್ಕೆ ಬೆದರಿಕೆ ಹಾಕಿದ. ಭಾರತವು ನಮ್ಮ ನೀರನ್ನು ನಿಲ್ಲಿಸಿದ್ರೆ ನಾವು ಅವರ ಉಸಿರನ್ನು ನಿಲ್ಲಿಸ್ತೀವಿ ಅಂತ, ಅಂದರೆ ಸಿಂಧು ನದಿ ನೀರಿನ ವಿಚಾರ ಬಗ್ಗೆ ಆ ವ್ಯಕ್ತಿ ಹೇಳಿಕೆ ಕೊಟ್ಟ. ಮತ್ತೊಂದು ಕಡೆ ನೀವು ಭಾರತೀಯ ಗುಪ್ತಚರ ಇಲಾಖೆಗಳ ಪ್ರಕಾರ ಈ ಮಂಗಳಾ ಜಲಾಶಯ ಮತ್ತು ಭಾರತಕ್ಕೆ ಒಂದು ದಶಕಗಳ ಕರಾಳ ಇತಿಹಾಸ ಇದೆ. 2008ರಲ್ಲಿ ಮುಂಬೈ ಭಯೋತ್ಪಾದನಾ ದಾಳಿ ಆಯ್ತಲ್ಲ, 11/8 ಅಂತ ನಾವೇನು ಕರಿತೀವಿ, ಆ ದಾಳಿಯ ಸಮಯದಲ್ಲೂ ಕೂಡ ಅಜ್ಮಲ್ ಕಸಬ್ ಮತ್ತು ಇತರ 9 ಜನ ಏನು ಉಗ್ರರಿದ್ರು, ಆ ಉಗ್ರರ ಸಮುದ್ರದ ಮುಖಾಂತರ ಬಂದರು. ಸಮುದ್ರದ ಮುಖಾಂತರ ಮುಂಬೈಗೆ ಬಂದು ನುಸುಳಿದ್ರು. ಅದಾದ ನಂತರ ದಾಳಿ ಆಯಿತು. ದಾಳಿಯಲ್ಲಿ ಅನೇಕ ಜನ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಎಲ್ಲವೂ ಆಯಿತು. ಅದಕ್ಕೆ ಬೇಕಾದಂತಹ ಸಮುದ್ರದ ಮುಖಾಂತರ ಬರಬೇಕಾದಂತಹ ಎಲ್ಲ ವ್ಯವಸ್ಥೆ, ತರಬೇತಿಯನ್ನು ಅವ್ರಿಗೆ ಎಲ್ಲಿ ಕೊಡಲಾಗಿತ್ತು ಅಂತ ಹೇಳಿದರೆ ಇದೇ ಜಮ್ಮು ಕಾಶ್ಮೀರದ ಮಂಗಳಾ ಜಲಾಶಯದಲ್ಲಿ ಕೊಡಲಾಗಿತ್ತು. ಇದು ನಾವು ಗಮನಿಸಬೇಕಾದಂತಹ ಸಂಗತಿ. 2008ರ ಆ ದಾಳಿಯ ಸಮಯದಲ್ಲಿ ಇಲ್ಲೇ ತರಬೇತಿ ಕೊಡಲಾಗಿತ್ತು. ಒನ್ಸ್ ಅಗೇನ್ ಇಲ್ಲೇ ಅವರಿಗೆ ತರಬೇತಿ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು, ಚೀನಾದಿಂದ ಪಾಕ್ಗೆ ಒಂದು ಬಿಗ್ ಶಾಕ್ ಎದುರಾಗಿರೋದು. ಏನದು ಬಿಗ್ ಶಾಕು? ತೀವ್ರ ಆರ್ಥಿಕ ಬಿಕ್ಕಟ್ಟಿನ ನಡುವೆ ಪಾಕಿಸ್ತಾನಕ್ಕೆ ಚೀನಾ ಆಘಾತ ಕೊಟ್ಟಿದೆ. ಇತ್ತೀಚೆಗೆ ನಾವು ಒಂದು ಸುದ್ದಿ ನೋಡಿದ್ವಿ. ಸೌದಿ ಅರೇಬಿಯಾದಿಂದ ಒಂದು ಸಾಲವನ್ನು ತೆಗೆದುಕೊಂಡಿತ್ತು. ಅದನ್ನು ಏಪ್ರಿಲ್ 30ರ ಒಳಗಾಗಿ ಕಡ್ಡಾಯವಾಗಿ ಪಾವತಿ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಇದೀಗ 170 ಶತಕೋಟಿ ರೂಪಾಯಿ ಬಾಕಿ ಹಣವನ್ನು ಮನ್ನಾ ಮಾಡಬೇಕು ಅಂತ ಪಾಕಿಸ್ತಾನದವರು ಕೇಳಿಕೊಂಡ್ರು. ಅದು ನಮ್ಮ ಕಡೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದರು. ನೀವು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಇತ್ತಲ್ಲ, ಒಂದು 18 ವಿದ್ಯುತ್ ಸ್ಥಾವರ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರ ಒಂದು 423 ಶತಕೋಟಿ ರೂಪಾಯಿ ಎಲ್ಲ ಕೊಡಬೇಕಾಗಿತ್ತಂತೆ. ಈ ಪೈಕಿ ವಿಳಂಬ ಆಗಿತ್ತು ಪಾವತಿ ಮಾಡೋದು. 170 ಶತಕೋಟಿ ರೂಪಾಯಿ ದಂಡವನ್ನು ಮನ್ನಾ ಮಾಡಬೇಕು ಅಂತ ಎಲ್ಲ ಆಗಿತ್ತಂತೆ. ಒಪ್ಪಂದದ ನಿಯಮಗಳನ್ನು ಸಡಿಲಗೊಳಿಸಬೇಕು ಅಂತ ಇಸ್ಲಾಮಾಬಾದ್ನವರು ಕೇಳಿಕೊಂಡ್ರು. ಆದರೆ ಚೀನಾದವರು ಸಾಧ್ಯ ಇಲ್ಲ ಅಂತ ಅಲ್ಲಿ ಕಂಪನಿಗಳೆಲ್ಲ ಹೇಳ್ತು. ಸೌದಿ ಅರೇಬಿಯಾದ ಮೊರೆಯೆಲ್ಲ ಹೋಗಿದ್ದಾರಂತೆ. ಇವರು ಒಂದು $10 ಬಿಲಿಯನ್ ಕಡಿಮೆ ಬಡ್ಡಿಯ ಸಾಲವನ್ನು ಕೊಡಿ ಅಂತ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ನೀವು ನೋಡಿ, ಈ ಸಾಲದ ವರ್ತುಲ ಹೆಂಗಿದೆ ಅಂತ ಹೇಳಿದ್ರೆ ಮುಂದಿನ 13 ವರ್ಷಗಳ ಕಾಲ ಅಲ್ಲಿಯ ಗ್ರಾಹಕರು ಹೊರಬೇಕಾದಂತಹ ಪರಿಸ್ಥಿತಿ ಇದೆ. ಹೆಂಗೆ ಗ್ರಾಹಕರು ಹೊರತಾರೆ? ಅದನ್ನು ಅಲ್ಲಿಯ ಸಾರ್ವಜನಿಕರು ತಮ್ಮ ವಿದ್ಯುತ್ ಬಿಲ್ ಪಾವತಿಯ ಮುಖಾಂತರ ಮುಂದಿನ 13 ವರ್ಷಗಳ ಕಾಲ ಪಾಕಿಸ್ತಾನದ ನಾಗರಿಕರು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ಇದು ಪಾಕಿಸ್ತಾನದ ಅಕ್ಷರಶಃ ಮುಖವಾಡನ್ನು ನೋಡ್ತಾ ಇದ್ರಿ. ಹೀಗಾಗಿ ಒಂದು ಶಾಕ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಒಂದು 65ರಿಂದ PKR 80ಕ್ಕೆಲ್ಲ ಅಲ್ಲಿಯ ಪಾಕಿಸ್ತಾನದ ವಿದ್ಯುತ್ ದರ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಪಾಕಿಸ್ತಾನ, ಚೀನಾ, ಪಾಕಿಸ್ತಾನ ಎಲ್ಲ ಬೆಳವಣಿಗೆ. ಆದರೆ ಭಾರತ ಖಡಕ್ ಆದಂಥ ಎಚ್ಚರಿಕೆಯನ್ನು ಪಾಕಿಸ್ತಾನ ಕೊಟ್ಟಿದೆ. ಅದು ಯಾವ ಉಗ್ರ ಏನು ಹೇಳಿಕೆ ಕೊಟ್ಟನಲ್ಲ, ನಮಗೆ ನೀರು ಬಿಡದೆ ಇದ್ರೆ ರಕ್ತ ಹರಿಸ್ತೀವಿ ಅಂತ, ಭಾರತ ಅದಕ್ಕೆ ಹೇಳ್ತು ನೀರು ಮತ್ತು ರಕ್ತ ಎಟ್ ಎ ಟೈಮ್ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. POKಯಲ್ಲಿ ಆಗ್ತಾ ಇರುವಂಥ ನಾಗರಿಕರ ಮೇಲಿನ ದೌರ್ಜನ್ಯವನ್ನು ಭಾರತ ಖಂಡನೆ ಮಾಡಿತು. ಸಿಂಧು ನದಿ ನೀರನ್ನು ಯಾವ ಕಾರಣಕ್ಕಾಗಿ ನೀವು ಬಿಡಲ್ಲ ಅಂತ ಭಾರತ ಹೇಳಿದ್ದನ್ನು ನೋಡ್ತಾ ಇದ್ದೀವಿ. ಗಡಿಯಾಚೆಗಿನ ಭಯೋತ್ಪಾದನೆ ನಿಲ್ಲದೇ ಇದ್ದರೆ ಒಪ್ಪಂದ ಇಲ್ಲ ಅಂತ ಭಾರತದವರು ಹೇಳಿದರು. ಪಾಕ್ನ ಅಮಾನವೀಯ ಕೃತ್ಯಗಳ ಬಗ್ಗೆ ವಿಶ್ವಸಂಸ್ಥೆಗಳ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದ್ದೀವಿ. ಪಾಕಿಸ್ತಾನದಿಂದ ಬಿಡುಗಡೆಗಾಗಿ ಭಾರತದ ಸಹಾಯವನ್ನು POKಯ ನಾಯಕರು ಕೇಳ್ತಾ ಇರೋದು ನೋಡ್ತಾ ಇದ್ದೀವಿ. ಅಂದರೆ ನಮ್ಮನ್ನು ಮುಕ್ತ ಮಾಡಿಬಿಡಿ, ನಾವು ಅಲ್ಲಿಗೆಲ್ಲ ಹೋಗ್ತೀವಿ ಅಂತ ಹೇಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಸದ್ಯಕ್ಕೆ POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಅದನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನದ ಸೇನೆ ಮಾಡ್ತಾ ಇದೆ. ಹೀಗಾಗಿ ನೋಡೋಣ ಆ POK ವಿಚಾರದಲ್ಲಿ ಏನಾಗುತ್ತೆ ಅಂತ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ.